ಹಾಯ್ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ 2025ರಲ್ಲಿ ನ್ಯೂ ಫೀಚರ್ಸ್ ಜೊತೆಗೆ ಅಪ್ಡೇಟ್ ಆಗಿರೋ ನ್ಯೂ ಮ್ಯಾಕ್ ಬುಕ್ ಸೆಟಪ್ ಬಗ್ಗೆ ಹೇಳ್ತೀನಿ. ಮ್ಯಾಕ್ ಬುಕ್ ಏರ್ ಸೀರೀಸ್ ಆಗಿರ್ಬೋದು, ಇಲ್ಲ ಪ್ರೋ ಸೀರೀಸ್ ಆಗಿರ್ಬೋದು, ಎಲ್ಲ ಸೀರೀಸ್ಗೂ ಈ ಸೆಟಪ್ ಪ್ರೊಸೆಸ್ ಸೇಮ್ ಆಗಿರುತ್ತೆ. ಸೊ ಯಾವ ತರ ಸೆಟಪ್ ಮಾಡ್ಕೋಬೇಕು ಅಂತ ಕ್ಲಿಯರ್ ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ನ್ಯೂ ಮ್ಯಾಕ್ ಬುಕ್ ಸೆಟಪ್ ಬಗ್ಗೆ ನೋಡ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಇನ್ನು ಲೇಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಪಾಕೆಟ್ ವರ್ಲ್ಡ್. ಫಸ್ಟ್ ಸೆಟಪ್ ಸ್ಕ್ರೀನ್ ಈ ಥರ ಇರುತ್ತೆ. ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ನಿಮಗೆ ಗ್ರೀಟಿಂಗ್ಸ್ ಹೇಳುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಇಂಗ್ಲೀಷ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ರೀಜನ್ ಸೆಲೆಕ್ಟ್ ಮಾಡಬೇಕು. ನಾವು ಯಾವ ಕಂಟ್ರಿಯಲ್ಲಿ ಇರ್ತೀವಿ ಆ ರೀಜನ್ನ ಸೆಲೆಕ್ಟ್ ಮಾಡಬೇಕು. ಸೊ ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಈ ಆಪ್ಷನ್ ಬಂದು ರೀಸೆಂಟಾಗಿ ಇನ್ಕ್ಲೂಡ್ ಮಾಡಿದ್ದಾರೆ, ಟ್ರಾನ್ಸ್ಫರ್ ಯುವರ್ ಡೇಟಾ ಟು ದಿಸ್ ಮ್ಯಾಕ್ ಅಂತ. ಅಂದರೆ ನಿಮ್ಮ ಹತ್ರ ಮುಂಚೆ ಇರೋ ಮ್ಯಾಕ್ ಆಗಿರ್ಬೋದು, ವಿಂಡೋಸ್ ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಇಲ್ಲ ಐಫೋನ್ ಐಪ್ಯಾಡ್ ಆಗಿರ್ಬೋದು, ಡೇಟಾನ ನಿಮ್ಮ ಮ್ಯಾಕ್ಬುಕ್ಗೆ ಟ್ರಾನ್ಸ್ಫರ್ ಮಾಡಬೇಕಾ ಅಂತ ಕೇಳ್ತಿದೆ. ನಿಮಗೆ ಮ್ಯಾಕಿಂದ ಡೇಟಾ ಟ್ರಾನ್ಸ್ಫರ್ ಮಾಡ್ಕೋಬೇಕಂತಂದರೆ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ವಿಂಡೋಸ್ ಲ್ಯಾಪ್ಟಾಪಿಂದ ಆಗಿರ್ಬೋದು, ಇಲ್ಲ ಪಿ ಸಿಯಿಂದ ಡೇಟಾ ಟ್ರಾನ್ಸ್ಫರ್ ಮಾಡ್ಕೋಬೇಕಂತಂದರೆ ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡಿ. ಇಲ್ಲ ನೀವು ಡೈರೆಕ್ಟಾಗಿ ಐಫೋನ್ ಆರ್ ಐಪ್ಯಾಡಿಂದ ಸೆಟಪ್ ಮಾಡ್ಕೋಬೇಕಂತಂದರೆ ಥರ್ಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ತೋರಿಸಿರೋ ಥರ ನಮ್ಮ ಮೊಬೈಲ್ಗೆ ಮ್ಯಾಕ್ಬುಕ್ ಪಾಪಪ್ ಬರುತ್ತೆ. ಕಂಟಿನ್ಯೂ ಕ್ಲಿಕ್ ಮಾಡಿ. ನಿಮ್ಮ ಐಫೋನಿಂದ ಮ್ಯಾಕ್ಬುಕ್ ಇಮೇಜ್ನ ಸ್ಕ್ಯಾನ್ ಮಾಡ್ಕೋಬೇಕು. ಇಲ್ಲ ನಾನು ನ್ಯೂ ಯೂಸರ್ ಥರ ಯೂಸ್ ಮಾಡ್ತೀನಿ ಅಂತಂದರೆ ಇಲ್ಲಿ ಫೋರ್ತ್ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೋದು. ನಾನು ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ರಿಟರ್ನ್ ಆ್ಯಂಡ್ ಸ್ಪೋಕನ್ ಲ್ಯಾಂಗ್ವೇಜ್ ಅಂತ ಕೇಳ್ತಿದೆ. ಸೊ ನೀವು ಬಿಫೋರ್ ಕೊಟ್ಟಿರೋ ಲ್ಯಾಂಗ್ವೇಜ್ನ ಡಿಫಾಲ್ಟ್ ಆಗಿರುತ್ತೆ. ಸೊ ನೀವು ಜಸ್ಟ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಕ್ಸೆಸಿಬಿಲಿಟಿ ಅಂತ ಇರುತ್ತೆ. ಅಂದರೆ ನೀವು ಮ್ಯಾಕ್ಬುಕ್ ಸೆಟಪ್ ಮಾಡ್ಕೊಳ್ಳೋ ವಿಧಾನ, ನೀವು ವಿಷನಲ್ಲಿ ಆಗಿರ್ಬೋದು, ಇಲ್ಲ ಮೋಟಾರ್, ಹಿಯರಿಂಗ್ ಆರ್ ಕಾಗ್ನಿಟಿವ್ ವೇ ಅಲ್ಲಿ ಕೂಡ ಸೆಟಪ್ ಮಾಡ್ಕೋಬೋದು. ಫಿಸಿಕಲಿ ಡಿಸೇಬಲ್ ಪರ್ಸನ್ಗೆ ಇದು ಸ್ವಲ್ಪ ತುಂಬ ಯೂಸ್ ಆಗುತ್ತೆ. ನಾನು ನಾಟ್ ನೌ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವೈಫೈ ಬಗ್ಗೆ ಕೇಳ್ತಿದೆ. ನಿಮ್ಮ ಹತ್ರ ಇರೋ ವೈಫೈ ಆರ್ ಹಾಟ್ಸ್ಪಾಟಿಂದ ಕೂಡ ಕನೆಕ್ಟ್ ಮಾಡ್ಕೋಬೋದು. ಸೊ ನಾನು ವೈಫೈ ಪಾಸ್ಕೋಡ್ ಎಂಟರ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಡೇಟಾ ಪ್ರೈವಸಿ ಅಂತ ಕೇಳ್ತಿದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ರಿಯೇಟ್ ಎ ಮ್ಯಾಕ್ ಅಕೌಂಟ್ ಅಂತ ಕೇಳ್ತಿದೆ. ಅಂದರೆ ಇದು ನಿಮ್ಮ ಮ್ಯಾಕ್ಬುಕ್ನ ಅನ್ಲಾಕ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ನಿಮ್ಮ ಫುಲ್ ನೇಮ್ ಪಾಸ್ವರ್ಡ್ ಕೊಡಬೇಕಾಗತ್ತೆ. ಹಾಗೆ ಕೆಳಗಡೆ ಹಿಂಟ್ ಕೊಡ್ಬೋದು. ಇಲ್ಲಿ ಪಿಕ್ಚರ್ನ ಕೂಡ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಆ್ಯಪಲ್ ಐ ಡಿ ಕೇಳ್ತಿದೆ. ನಿಮ್ಮ ಹತ್ರ ಆ್ಯಪಲ್ ಐ ಡಿ ಇದ್ದರೆ ಅದೇ ಐ ಡಿನ ಇಲ್ಲಿ ಹಾಕ್ಬೋದು. ಇಲ್ಲ ನ್ಯೂ ಮ್ಯಾಕ್ಬುಕ್ ಥರ ಯೂಸ್ ಮಾಡಬೇಕಂತಂದರೆ ಇಲ್ಲಿ ಕ್ರಿಯೇಟ್ ನ್ಯೂ ಆ್ಯಪಲ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ ಆ್ಯಪಲ್ ಐ ಡಿನ ಕ್ರಿಯೇಟ್ ಮಾಡ್ಕೋಬೋದು. ಜಸ್ಟ್ ಒಂದು ಸಜೆಷನ್, ನಿಮ್ಮ ಹತ್ರ ಐಫೋನ್ ಇದ್ದು ಮ್ಯಾಕ್ಬುಕ್ನ ಯೂಸ್ ಮಾಡ್ತಿದ್ರೆ ಅದೇ ಆ್ಯಪಲ್ ಐ ಡಿನ ಯೂಸ್ ಮಾಡಿ. ಬಿಕಾಸ್ ಆ್ಯಪಲ್ ಎಕೋಸಿಸ್ಟಮ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ್ಯಪಲ್ ಐ ಡಿ ಕೊಟ್ಟು ಪಾಸ್ವರ್ಡ್ ಕೊಡಬೇಕಾಗುತ್ತೆ. ಆಮೇಲೆ ನಿಮ್ಮ ಆ್ಯಪಲ್ ಐ ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪಾಪಪ್ ಆಗುತ್ತೆ. ಕೆಳಗಡೆ ಟಿಕ್ ಮಾರ್ಕ್ ಹಾಕಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಐಕ್ಲೌಡ್ ಡೇಟಾ ಸೆಟಪ್ ಆಗುತ್ತೆ. ನಾನು ನನ್ನ ಮೊಬೈಲ್ ನಂಬರ್ಗೆ ಕೊಟ್ಟಿರೋ ಆ್ಯಪಲ್ ಐ ಡಿನ ಮ್ಯಾಕ್ಬುಕ್ಗೆ ಯೂಸ್ ಮಾಡ್ತಿದ್ದೀನಿ. ಸೊ ಐಫೋನ್ ಲಾಕ್ ಪಾಸ್ಕೋಡ್ ಕೇಳ್ತಿದೆ, ಅದನ್ನು ಇಲ್ಲಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಡಿವೈಸ್ ಅನಾಲಿಟಿಕ್ಸ್, ಲೊಕೇಶನ್ ಸರ್ವಿಸ್ ಕಸ್ಟಮೈಸ್ ಮಾಡ್ಕೋಬೋದು. ಇಲ್ಲ ಲೇಟರ್ ಕೂಡ ಸೆಟಪ್ ಮಾಡ್ಕೋಬೋದು. ಸೊ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಈ ಮ್ಯಾಕ್ಬುಕ್ ಏರ್ M4 ಆಗಿರೋದ್ರಿಂದ ಇದು ಆ್ಯಪಲ್ ಇಂಟೆಲಿಜೆನ್ಸ್ಗೆ ಸಪೋರ್ಟ್ ಮಾಡುತ್ತೆ. ನೀವು ಈಗಲೇ ಸೆಟಪ್ ಮಾಡ್ಕೋಬೋದು. ಸೊ ನಾನು ಆಮೇಲೆ ಸೆಟಪ್ ಮಾಡ್ಕೊತೀನಿ. ಸೊ ನಾನು ಸೆಟಪ್ ಲೇಟರ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಫೈಲ್ ವಾಲ್ಟ್ ಡಿಸ್ಕ್ ಎನ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಡೇಟಾ ಪ್ರೈವಸಿಗೆ ಒಂದು ಎನ್ಕ್ರಿಪ್ಷನ್ ಥರ ಇರುತ್ತೆ. ಸೊ ನೀವು ಈ ಎರಡು ಬಾಕ್ಸ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಬೈ ಡಿಫಾಲ್ಟ್ ಅದು ಟಿಕ್ ಮಾರ್ಕ್ ಆಗಿರುತ್ತೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟಚ್ ಐ ಡಿ ಸೆಟಪ್ ಮಾಡ್ಕೊಳ್ಳಿಕ್ಕೆ ಕೇಳ್ತಿದೆ. ನಿಮ್ಮ ಮ್ಯಾಕ್ಬುಕ್ಗೆ ಟಚ್ ಐ ಡಿ ಆಪ್ಷನ್ ಇಲ್ದಿದ್ರೆ ಈ ಆಪ್ಷನ್ ನಿಮಗೆ ತೋರಿಸಲ್ಲ. ನಂದು M4 ಆಗಿರೋದ್ರಿಂದ ಟಚ್ ಐ ಡಿ ಆಕ್ಸೆಸ್ ಇದೆ, ಅದಕ್ಕೆ ತೋರಿಸ್ತಾ ಇದೆ. ಸೇಮ್ ನೀವು ಫೋನಲ್ಲಿ ಟಚ್ ಐ ಡಿ ಸೆಟಪ್ ಮಾಡ್ಕೋತಿರಲ್ಲ, ಅದೇ ಥರ ಇರುತ್ತೆ. ನಿಮ್ಮ ಫಿಂಗರ್ನ ಟಚ್ ಐ ಡಿ ಮೇಲೆ ಪ್ಲೇಸ್ ಮಾಡಿ ಸೆಟಪ್ ಆಗುತ್ತೆ. ಯುವರ್ ಟಚ್ ಐ ಡಿ ಇಸ್ ರೆಡಿ ಅಂತ ತೋರಿಸ್ತಿದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನೋಡಿ ಆ್ಯಪಲ್ ಪೇ ಅಂತ ಕೇಳ್ತಿದೆ. ಅಂದರೆ ನೀವು ಈ ಮ್ಯಾಕ್ಬುಕ್ಕಿಂದ ಏನಾದರೂ ಶಾಪಿಂಗ್ ಮಾಡಲಿಕ್ಕೆ ಇಲ್ಲ ಪರ್ಚೇಸ್ ಮಾಡಲಿಕ್ಕೆ ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಆ್ಯಡ್ ಮಾಡಲಿಕ್ಕೆ ಕೇಳ್ತಿದೆ. ಅದು ಈಗ ರಿಕ್ವೈರ್ಮೆಂಟ್ ಇಲ್ಲ. ಸೊ ಸೆಟಪ್ ಲೇಟರ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ವೆಲ್ಕಮ್ ಟು ಮ್ಯಾಕ್ ಅಂತ ತೋರಿಸ್ತಿದೆ. ಅಂದರೆ ನಿಮ್ಮ ಸೆಟಪ್ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮ್ಯಾಕ್ಬುಕ್ ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ.
ಇಲ್ಲಿ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ಆಪಲ್ ಐಕಾನ್ ಕ್ಲಿಕ್ ಮಾಡಿ ಅಬೌಟ್ ದಿಸ್ ಮ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮ್ಯಾಕ್ ಬುಕ್ ಯಾವ ವರ್ಷನ್ ಮೇಲೆ ರನ್ ಆಗ್ತಿದೆ, ಯಾವ ಮಾಡೆಲ್, ಸೀರೀಸ್ ನಂಬರ್ ಏನು ಅಂತ ಎಲ್ಲಾನು ತೋರಿಸುತ್ತೆ. ಕೆಳಗಡೆ ಮೋರ್ ಇನ್ಫಾರ್ಮೇಶನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮ್ಯಾಕ್ ಬುಕ್ ವಾರಂಟಿ ಡೀಟೇಲ್ಸ್ ತೋರಿಸುತ್ತೆ. ಸೊ ನೋಡಿದ್ರಲ್ಲ, ಈ ತರ ನಿಮ್ಮ ಮ್ಯಾಕ್ ಬುಕ್ ನ ಸೆಟಪ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಯೂಸ್ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ನ್ಯೂ ಮ್ಯಾಕ್ ಬುಕ್ ಸೆಟಪ್ ಆರ್ ರೀಸೆಂಟ್ ಮ್ಯಾಕ್ ಬುಕ್ ಸೆಟಪ್ ಬಗ್ಗೆ ನೋಡ್ತಾ ಇದ್ರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ದಟ್ಸ್ ಆಲ್ ಫಾರ್ ಟುಡೇ. ದಿಸ್ ಇಸ್ ಯುವರ್ ಸೈನಿಂಗ್ ಆಫ್ ಲಕ್ಕಿ ಫ್ರಮ್ ಲಕ್ಕಿ ಪಾಕೆಟ್ ವರ್ಲ್ಡ್. ಸಿ ಯು. ಬೈ ಬೈ ನೌ.